ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು KFC ಚಿಕನ್ ಮಾಡ್ತಾಯಿದ್ದೀನಿ, ಹೋಮ್ ಮೇಡ್. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ಸೋಯಾ ಸಾಸ್, ಟೊಮೊಟೊ ಸಾಸ್, ನಂತರ ಧನಿಯಾ ಪುಡಿ, ಅಚ್ಕಾರ ಒಂದೊಂದು ಸ್ಪೂನ್ ತೊಗೋತಾ ಇದ್ದೀವಿ. ಎಲ್ಲನೂ ಗರಂ ಮಸಾಲ, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಅರಿಶಿನ ಪುಡಿ, ಮೊಸರು, ನಿಂಬು ತಗೋತಾ ಇದ್ದೀವಿ. ಹಾಫ್ ನಿಂಬು ತಗೋತಾ ಇದ್ದೀವಿ. ಹುಳಿ ಏನಾದ್ರು ಜಾಸ್ತಿ ತಿಂತೀವಿ ಅಂದರೆ 1 ತೊಗೋಬೋದು, ಹಾಫ್ ತೊಗೊಂಡಿದ್ದೀವಿ. ಜಾಸ್ತಿ ಹುಳಿ ತಿನ್ನಲ್ಲ. ಆರ್ಗ್ಯಾನಿಕ್ ಉಪ್ಪು 1 ಸ್ಪೂನ್ ತೊಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ತೊಗೋಬೋದು. ಏಕೆಂದರೆ ಇನ್ನೊಂದು ಟೈಮ್ ಕೂಡ ನಾವು ಉಪ್ಪು ಹಾಕೋದ್ರಿಂದ ಸ್ವಲ್ಪ ಉಪ್ಪಾಗೊಂಡ್ರೆ ಸಾಕು. ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಆನಂತರ ನಾವು 1 kg ಚಿಕನ್ ತೊಗೊಂಡಿದ್ದೀವಿ. ಫಸ್ಟು ಎಲ್ಲನೂ ಮ್ಯಾರಿನೇಟ್ ಮಾಡ್ಕೊಂಡ ನಂತರ ಅದನ್ನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾಗ 1 ಅವರ್ ಮುಂಚೆ ಮಿಕ್ಸ್ ಮಾಡಿ ಇಡಬೇಕು. ಏಕೆಂದರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೋಬೇಕು. ಅದನ್ನ ಚೆನ್ನಾಗಿ ಎಲ್ಲದಕ್ಕೂ ಮಸಾಲ ಹಚ್ಚಂಗೆ ತಿರುಗಿಸ್ಬೇಕು. ನೋಡಿ ಹಿಂಗೆ ಹೇಗೆ ತಿರುಗಿಸ್ತಾ ಇದ್ದೀವಿ ನೋಡಿ, ಹಂಗೆ ತಿರುಗಿಸ್ಬೇಕು. ಮಸಾಲೆ ಹಿಡಿಬೇಕು ಎಲ್ಲದಕ್ಕೂ. ಮಸಾಲೆ ಹಿಡಿದಾಗ ನಿಮಗೆ ಗೊತ್ತಾಗುತ್ತೆ. ಅದು ನೋಡಿ ಕಲರ್ ಹೆಂಗೆ ಚೇಂಜ್ ಆಯಿತು ಚಿಕನ್ದು. ಎಲ್ಲ ಮಸಾಲೆ ಎಲ್ಲ ಹೇಗೆ ಹಿಡಿಯುತ್ತೆ ಅಂತ. 1 ಅವರ್ ಫ್ರೀಝರಲ್ಲಿ ಇಟ್ಟ ನಂತರ ಈ ಕಲರ್ ಬರುತ್ತೆ ನೋಡಿ. ತೆಗೆದಿಟ್ಟಿದ್ದೀನಲ್ಲ ಆ ಕಲರ್ ಬರುತ್ತೆ. ಆನಂತರ ಇದು ಡ್ರೈ ಇಂಗ್ರೀಡಿಯೆಂಟ್ಸ್. ಫಸ್ಟು ಮೈದಾ ಹಸಿಟ್ಟು ತೊಗೊಂಡಿದ್ದೀವಿ 1 ಬೌಲ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀವಿ. ಆನಂತರ 1 ಬೌಲ್ ಓಟ್ಸ್ ತೊಗೊಂಡಿದ್ದೀವಿ. ಮೇಯ್ನಾಗಿ ಇದೇ ಬೇಕಾಗಿರೋದು, ಓಟ್ಸು. ಆನಂತರ ಮೆಣಸಿನ ಪುಡಿ ತೊಗೊಂಡಿದ್ದೀವಿ 1 ಬೌಲು. ಗರಂ ಮಸಾಲ ಬೇಕಾದರೆ ಆ್ಯಡ್ ಮಾಡ್ಬೋದು. ಅಚ್ಕಾರದ ಪುಡಿನೂ ಬೇಕಾದ್ರೆ ಆ್ಯಡ್ ಮಾಡ್ಬೋದು, ಖಾರ ತಿಂತೀನಿ ಅನ್ನೋರು. ಗರಂ ಮಸಾಲ ಆ್ಯಡ್ ಮಾಡಿದ್ದು. ಆನಂತರ ಶಾಲ್ಟ್, ಆರ್ಗ್ಯಾನಿಕ್ ಶಾಲ್ಟ್ ತೊಗೊಂಡಿದ್ದೀವಿ. ಅಲ್ಲೂ ಉಪ್ಪು ಹಾಕಿದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕಬೇಕು. ಏಕೆಂದರೆ ಅಲ್ಲೂ ಉಪ್ಪು ಹಾಕಿರುತ್ತೆ, ಇಲ್ಲೂ ಉಪ್ಪು ಹಾಕಿದಾಗ ಚೆನ್ನಾಗಿ ಜಾಸ್ತಿ ಉಪ್ಪಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಉಪ್ಪನ್ನ ಅಲ್ಲೂ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಮೀಡಿಯಮಾಗಿ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಆಮೇಲೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ನೋಡಿ. ಆಮೇಲೆ ಚಿಕನ್ನ ತಗೊಂಡು ಅದಕ್ಕೆ ಹಚ್ಚಬೇಕು. ಹಿಂಗೆ ಸ್ವಲ್ಪ ಎಲ್ಲ ಮಿಕ್ಸ್ ಆಗೋ ಥರ ಹಚ್ಚಾದ್ಮೇಲೆ ಪ್ಲೈನ್ ವಾಟರ್ ತೊಗೋಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ KFC ಥರ ಟೇಸ್ಟ್ ಬರೋಕ್ಕೆ ಸೋಡಾ ಆ್ಯಡ್ ಮಾಡಬೇಕು. 1 ಗ್ಲಾಸಷ್ಟು ಸೋಡಾ ಆ್ಯಡ್ ಮಾಡಬೇಕು. ಸ್ಮಾಲ್ ಗ್ಲಾಸ್ ಆದರೂ ಓಕೆ. ಆನಂತರ ಅದನ್ನ ಡಿಪ್ ಮಾಡಬೇಕು ಪ್ಲೈನ್ ವಾಟರಲ್ಲಿ. ಡಿಪ್ ಮಾಡಿದ ನಂತರ ತಕ್ಷಣವೇ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಸಲ ಡಿಪ್ ಮಾಡಬೇಕು. ಡ್ರೈ ಈ ಮಸಾಲ ಹಾಕಿರ್ತೀವಲ್ಲ ಅದಕ್ಕೆ ಚೆನ್ನಾಗಿ ಡ್ರಿಪ್ ಮಾಡಬೇಕು. ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೇಮ್ KFC ಟೇಸ್ಟೇ ಬರುತ್ತೆ. ಬಟ್ ಅವ್ರು ಕಲರ್ ಒಂದು ಆ್ಯಡ್ ಮಾಡಿರ್ತಾರೆ ಅಷ್ಟೇ. ನಾವು ಕಲರ್ ಏನೂ ಆ್ಯಡ್ ಮಾಡಿರಲ್ಲ. ಸೊ ಸೇಮ್ KFCದು ಚಿಕನ್ ಹೇಗೆ ಬರುತ್ತೆ ಅದೇ ಟೇಸ್ಟ್ ಬರುತ್ತೆ ಮಾತ್ರ. ನೋಡಿ ಈ ಥರ ಎಲ್ಲ ಡಿಪ್ ಮಾಡಾದ ನಂತರ ಚೆನ್ನಾಗಿ ಡಿಪ್ ಮಾಡಬೇಕು ಡ್ರೈ ವಾಟರಲ್ಲಿ ಡಿಪ್ ಮಾಡಾದ್ಮೇಲೆ ಇನ್ನೊಮ್ಮೆ ಡ್ರೈ ಇದರಲ್ಲಿ ಡಿಪ್ ಮಾಡಬೇಕು. ಆವಾಗ ಮಸಾಲೆ ಕೂರುತ್ತೆ. ಆನಂತರ ಬಾಣಲಿ ಇಟ್ಟು ಸ್ವಲ್ಪನೇ ಎಣ್ಣೆ ಬಿಡಬೇಕು. ಜಾಸ್ತಿ ಎಣ್ಣೆ ಬಿಟ್ಟರೆ ನೀವು ಅದು ಜಾಸ್ತಿ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಡೀಪ್ ಡ್ರೈ ಮಾಡೋದ್ರಿಂದ ಅದೇ ನಾವು 1 ಪೀಸು ಅಥವಾ 2 ಪೀಸು ಫ್ರೈ ಮಾಡೋದ್ರಿಂದ ಎಣ್ಣೆ ಇಷ್ಟೇ ಸಾಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಎಣ್ಣೆ ಬಿಟ್ಕೊಂಡಿದ್ದೀವಿ. ನೋಡಿ ನಾವು 3 ಪೀಸ್ ಹಾಕ್ಸ್ಕೊಂಡಿದ್ದೀವಿ. 1 ಲೆಗ್ ಪೀಸು, 1 ಸ್ವಲ್ಪ ದಪ್ಪ ಪೀಸು, 1 ಸ್ಮಾಲ್ ಪೀಸು. ಇದನ್ನ ಸ್ವಲ್ಪ ದಬಾಕ್ತಾ ಇದ್ದೀವಿ ನೋಡಿ. ಈ ಥರ ಫ್ರೈ ಆಗ್ತಾ ಇರುತ್ತೆ. ಆನಂತರ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಫ್ರೈ ಆಗೋಕ್ಕೆ. ಏಕೆಂದರೆ ಒಳಗಡೆ ಬೇಯಬೇಕಲ್ಲ, ಅದಕ್ಕೋಸ್ಕರ ರೆಡಿಯಾಗಿದೆ ನೋಡಿ. ಈ ಥರ ಕಾಣ್ತಾ ಇದೆ. ಫ್ರೈ ಆದಮೇಲೆ ಸೇಮ್ ಇದೇ ಥರ ಟೇಸ್ಟ್ ಬರುತ್ತೆ. ಕಲರು ಅದೇ ಸೇಮ್ ಬರುತ್ತೆ. ಸ್ವಲ್ಪ ಲೈಟ್ ಬರುತ್ತೆ ಅಷ್ಟೇ, ಬ್ರೌನಿಷ್ ಥರ. ಹೆಂಗೈತೆ ಪಪ್ಪ? ಹೆಂಗೈತೆ? ಯಾಕೆ ನೀನು ಅಡುಗೆ ಮನೆಯಲ್ಲೇ ಹೋಮ್ವರ್ಕ್ ಬರೆಯೋದು? ಎಲ್ಲಿ?
ರೂಮಲ್ಲಿ ಕುತ್ಕೊಂಡ್ ಬರಿಬೋದು ತಾನೆ. ರೂಮಲ್ಲಿ ಕುತ್ಕೊಂಡು ನಾನು ಮಲಿಪಟ್ಟೆನಿ. ಅಪ್ಪು ನೀನು ದೊಡ್ಡವನಾದ್ಮೇಲೆ ಏನಾಯ್ತವ? ಪೊಲೀಸ್ ಬಿಟ್ರೆ ಪೊಲೀಸ್ ಬಿಟ್ರೆ ಬಿಟ್ಟೆ ಕಳ್ಳ. ಯಾಕೆ ಕಳ್ಳ ಐತ್ಯಾ? ಹೊಡಿತೀನಿ, ಹಂಗೆಲ್ಲ ಹೇಳ್ಬಾರ್ದು, ಬ್ಯಾಡು ಅಂತಾರೆ ಅಪ್ಪು ನಿನ್ನ ಆಮೇಲೆ. ಯಾಕೆ ಹಂಗೆ ಮಾಡೋದು? ಬೇಡ, ಫಾಸ್ಟೇ ಬರೀತಿ ಅಪ್ಪು. ಕಾಲ ಹತ್ರ ಇಟ್ಕೊಬಾರ್ದು, ಬುಕ್ನ ಎತ್ತಿಟ್ಕೊ. ಬರೀ ಬೇಗ, ಫಾಸ್ಟ್. 29. ಏನದು? ಬರೀ ಬೇಗ, ಹೊಡಿತೀನಿ. ಬರೀ ಅಲ್ವಾ? ಬರೀ ಬರೀ ಬೇಗ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.